ವೀಕ್ಷಕರೇ ನಮಸ್ಕಾರ. ಶುಕ್ರ ಗುರು ಸಮಯದಿಂದ ಗಜಲಕ್ಷ್ಮಿ ರಾಜಯೋಗ ಈ ಮೂರು ರಾಶಿಗೆ ಭಾರಿ ಅದೃಷ್ಟ ಮತ್ತು ಸಂಪತ್ತು ಒಲಿದು ಬರುತ್ತೆ. ಗಜಲಕ್ಷ್ಮಿ ರಾಜಯೋಗದ ರಚನೆಯೊಂದಿಗೆ ಲಕ್ಷ್ಮೀ ದೇವಿಯ ಯಾವ ರಾಶಿಚಕ್ರದ ಚಿಹ್ನೆಗಳನ್ನು ಆಶೀರ್ವಾದ ಪಡಿಸ್ತಾಳೆ ಎಂಬುದನ್ನು ನೋಡೋಣ ಬನ್ನಿ. ಸ್ನೇಹಿತರೆ, ಅದಕ್ಕೂ ಮುನ್ನ ನೀವೇನಾದರೂ ದೇವರು ಹಾಗೂ ಜ್ಯೋತಿಷ ಶಾಸ್ತ್ರ ನಂಬೋದಾದರೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ, ಹಾಗೆ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ದೇವರ ಅಧಿಪತಿ ಎಂದು ಪರಿಗಣಿಸಲ್ಪಟ್ಟ ಗುರು ನಿರ್ದಿಷ್ಟ ಅವಧಿಯ ನಂತರ ರಾಶಿಯನ್ನು ಬದಲಾಯಿಸ್ತಾನೆ ಅಂತಲೇ ಹೇಳ್ಬೋದು. ಇದು 12 ರಾಶಿಗಳ ಜೀವನದ ಮೇಲೆ ಒಂದು ರೀತಿಯಲ್ಲಿ ಅಥವಾ ಇನ್ನೊಂದು ರೀತಿಯಲ್ಲಿ ಪರಿಣಾಮವನ್ನು ಬೀರುತ್ತೆ. ಈ ಒಂದು ಸಮಯದಲ್ಲಿ ಗುರು ವೃಷಭ ರಾಶಿಯಲ್ಲಿರ್ತಾನೆ, ಆದರೆ ಮೇ ತಿಂಗಳಲ್ಲಿ ಅವರು ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾರೆ. ಮಿಥುನ ಗುರುವು ಪ್ರವೇಶದಿಂದ ಅನೇಕ ರಾಶಿಯ ಜನರ ಅದೃಷ್ಟವನ್ನು ಬೆಳಗಿಸುತ್ತೆ ಅಂತಲೇ ಹೇಳ್ಬೋದು. ಆದರೆ ಜುಲೈ ತಿಂಗಳಲ್ಲಿ ಗುರುವು ಶುಕ್ರನ ಸಂಯೋಗವಾಗಿದೆ. 12 ರಾಶಿಗಳ ನಂತರ 2 ಗ್ರಹಗಳ ಸಂಯೋಗದಿಂದ ಉಂಟಾಗುವ ಗಜಲಕ್ಷ್ಮಿ ರಾಜಯೋಗವು ಅನೇಕ ರಾಶಿಗಳ ಜೀವನದಲ್ಲಿ ಮಾತ್ರ ಸಂತೋಷವನ್ನು ತರುತ್ತೆ. ವೈದಿಕ ಪಂಚಾಂಗದ ಪ್ರಕಾರ ದೇವರ ಅಧಿಪತಿಯಾದ ಗುರುವು ಮೇ 14ರಂದು ರಾತ್ರಿ 11:24ಕ್ಕೆ ಗುರುವು ಮೇ 14ರಂದು ರಾತ್ರಿ 11:20ಕ್ಕೆ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಮತ್ತೊಂದೆಡೆ ಸಂಪತ್ತಿನ ಅಧಿಪತಿ ಶುಕ್ರ ಜುಲೈ 26ರಂದು ಬೆಳಿಗ್ಗೆ 9:02ಕ್ಕೆ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅಲ್ಲಿ ಅದು ಆಗಸ್ಟ್ 21ರವರೆಗೆ ಇರುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ಜುಲೈ 26ರಂದು ಗುರು ಮತ್ತು ಶುಕ್ರ ಸಂಯೋಗವಿದ್ದು ಇದರಿಂದ ಗಜಲಕ್ಷ್ಮಿ ಎಂಬ ರಾಜಯೋಗ ಉಂಟಾಗ್ತಾ ಇದೆ. ಮೊದಲನೇದಾಗಿ ಸಿಂಹ ರಾಶಿಯ 11ನೇ ಮನೆಯಲ್ಲಿ ಗಜಲಕ್ಷ್ಮಿ ರಾಜಯೋಗವು ರೂಪುಗೊಳ್ತಾ ಇದೆ. ಹೀಗಾಗಿ ಮಾತಾ ಲಕ್ಷ್ಮಿ ಕೃಪೆಯು ಈ ರಾಶಿಯ ಜನರ ಜೀವನದಲ್ಲಿ ಸಂತೋಷವನ್ನು ತರುತ್ತೆ. ನೀವು ಆಧ್ಯಾತ್ಮಿಕತೆಯ ಕಡೆಗೆ ಹೆಚ್ಚು ಒಲವನ್ನು ತೋರಿಸಬಹುದು. ಈ ಕಾರಣದಿಂದಾಗಿ ನಿಮ್ಮ ಜೀವನದಲ್ಲಿ ದೀರ್ಘಕಾಲದ ಸಮಸ್ಯೆಗಳೆಲ್ಲ ಕೊನೆಗೊಳ್ಳುತ್ತೆ. ಬುಧದ ಅನುಗ್ರಹದಿಂದ ಬೌದ್ಧಿಕೀಯ ಸಾಮರ್ಥ್ಯವು ವೇಗವಾಗಿ ಹೆಚ್ಚಾಗುತ್ತೆ. ಬುಧನ ಒಂದು ಅನುಗ್ರಹದಿಂದ ಬೌದ್ಧಿಕೀಯ ಸಾಮರ್ಥ್ಯವು ವೇಗವಾಗಿ ಹೆಚ್ಚಾಗ್ತಾ ಹೋಗುತ್ತೆ. ಇದು ನಿಮ್ಮ ಭವಿಷ್ಯದ ಬಗ್ಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಿಮಗೆ ಒಂದು ಅನುಮತಿಯನ್ನು ಮಾಡಿಕೊಡುತ್ತೆ ಅಂತಲೇ ಹೇಳ್ಬೋದು. ನೀವು ಅನಿರೀಕ್ಷಿತ ಆರ್ಥಿಕ ಲಾಭವನ್ನು ಕೂಡ ಪಡೆಯಬಹುದು. ನಿಮಗೆ ಸೌಕರ್ಯಗಳು ಮತ್ತು ಅನುಕೂಲಗಳು ನೇರವಾಗಿ ವೇಗವಾಗಿ ಹೆಚ್ಚಾಗ್ತಾ ಹೋಗುತ್ತೆ. ವೃತ್ತಿ ಮತ್ತು ವ್ಯವಹಾರದಲ್ಲಿ ಸಾಕಷ್ಟು ಲಾಭ ಪಡೆಯುವ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಎರಡನೇದಾಗಿ ಮಿಥುನ ರಾಶಿ ಜನರಿಗೆ ಲಗ್ನ ಭಾವದಲ್ಲಿ ಬುಧ ಮತ್ತು ಶುಕ್ರ ಸಂಯೋಗವಾಗಿದ್ದು ಕೆಲವು ಸ್ಥಳೀಯರು ಗಜಲಕ್ಷ್ಮಿ ರಾಜಯೋಗದ ಕಾರಣದಿಂದ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಉತ್ತಮ ಯಶಸ್ಸನ್ನು ಸಾಧಿಸಬಹುದು. ನೀವು ಆಧ್ಯಾತ್ಮಿಕತೆಯ ಕಡೆಗೆ ಒಲವನ್ನು ತೋರಿಸಬಹುದು ಮತ್ತು ಜೀವನದಲ್ಲಿ ಸಂತೋಷ ಬರಬಹುದು. ಇದು ಕುಟುಂಬದವರೊಂದಿಗೆ ಉತ್ತಮ ಸಮಯವನ್ನು ಕಳೆಯಲು ಸಾಧ್ಯವಾಗುತ್ತೆ. ಇನ್ನು ಮಕ್ಕಳ ಜನನ ಬರುತ್ತದೆ. ಸಮಾಜದಲ್ಲಿ ಗೌರವ ವೇಗವಾಗಿ ಬೆಳೆಯಬಹುದು. ಹೆಚ್ಚಿನ ಶಿಕ್ಷೆಯನ್ನು ಕನಸು ನೆನಸಾಗಬಹುದು ಅಂತಲೇ ಹೇಳ್ಬೋದು. ಇನ್ನು ಗಜಲಕ್ಷ್ಮಿ ರಾಜಯೋಗವು ವೃಷಭ ರಾಶಿಯವರಿಗೆ ಮೂರನೇದಾಗಿ ತುಂಬ ಪ್ರಯೋಜನಕಾರಿಯಾಗುತ್ತೆ. ಈ ರಾಶಿಯವರಿಗೆ 2ನೇ ಮನೆಯಲ್ಲಿ ಶುಕ್ರ ಬುಧ ಸಂಯೋಗ ನಡೀತಾ ಇದೆ. ಹೀಗಾಗಿ ನೀವು ಧರ್ಮ ಕರ್ಮದಲ್ಲಿ ಪಾಲ್ಗೊಳ್ತೀರಿ. ನಿಮ್ಮ ಆದಾಯದ ಭಾಗವನ್ನು ನೀವು ಹೂಡಿಕೆಯನ್ನು ಮಾಡ್ತೀರಿ. ಇದು ನಿಮಗೆ ತುಂಬಾ ಪ್ರಯೋಜನಕಾರಿಯಾಗಬಹುದು ಮತ್ತು ಹಳೆಯದಿನೊಂದಿಗೆ ನಿಮ್ಮ ಸಂಬಂಧವು ಗಟ್ಟಿಯಾಗಿರುತ್ತೆ. ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಲು ಇದು ನಿಮ್ಮನ್ನು ಅನುಮತಿ ಮಾಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಕಳೆಯಬಹುದು. ಹಣವನ್ನು ಸಂಗ್ರಹಿಸುವಲ್ಲಿ ನೀವು ಯಶಸ್ವಿಯಾಗ್ತೀರಿ. ಈ 3 ರಾಶಿಗಳಿಗೆ ಈ ಒಂದು ಗಜಲಕ್ಷ್ಮಿ ಯೋಗ ಮತ್ತು ರಾಜಯೋಗ ಕೂಡಿ ಬರುತ್ತೆ ಅಂತಲೇ ಹೇಳ್ಬೋದು. ವೀಕ್ಷಕರು ನೋಡಿ, ಈ 3 ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನೀವು ಓಂ ತಾಯಿ ಲಕ್ಷ್ಮೀ ದೇವಿ ನಮಃ ಎಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹಾಗೂ ಈ ಒಂದು ವಿಡಿಯೋಗೆ ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ.